Hello everybody. In this video I'm going to explain the topic sources of finance, and this topic relates to unit 2. And what is finance in respect of real estate management, or how finance is related to real estate management? If you see, few people, in order to purchase property or construct a house, or to repair or renovate or reconstruct a house property, they may borrow loan from financial institution or bank. ಅಂದ್ರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಮನೇನ ಪರ್ಚೇಸ್ ಮಾಡಲಿಕ್ಕೆ ಲೋನ್ನ ಪಡ್ಕೊಬೋದು, ಅಥವಾ ಅವ್ರ ಹತ್ರ ಲ್ಯಾಂಡ್ ಇದೆ, ಅದ್ರ ಮೇಲೆ ಮನೆ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ದೇ ಮೇ ಬಾರೋ ಲೋನ್, ಆರ್ ಇನ್ ರೆಸ್ಪೆಕ್ಟ್ ಆಫ್ ಫ್ಯೂ ಪೀಪಲ್. ಸೊ ಅವ್ರೇನು ಮಾಡ್ಬೋದು ಅಂತ ಹೇಳಿದ್ರೆ, ಅವ್ರ ಹತ್ರ ಜಾಗನೂ ಇಲ್ಲ, ನಥಿಂಗ್ ಇಸ್ ದರ್. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಲ್ಯಾಂಡ್ನ ಪರ್ಚೇಸ್ ಮಾಡ್ತಾರೆ ಫಸ್ಟ್, ಆಮೇಲೆ ಮನೇನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಫಾರ್ ದ್ಯಾಟ್ ಪರ್ಪಸ್ ಆಲ್ಸೋ ಲೋನ್ ಮೇ ಬಿ ಬಾರೋಡ್. ಇಟ್ಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಪ್ರಾಪರ್ಟಿ ಓನ್ಲಿ. ಆರ್ ಇಫ್ ದ ಎಕ್ಸಿಸ್ಟಿಂಗ್ ಪ್ರಾಪರ್ಟಿ ಇಸ್ ಟು ಬಿ ರಿಪೇರ್ಡ್, ಈಗಿರೋ ಹೌಸ್ ಪ್ರಾಪರ್ಟಿನ ರಿಪೇರ್ ಮಾಡಬೇಕಂತಿದ್ರೆ ಅಥವಾ ರಿನೋವೇಟ್ ಮಾಡಬೇಕಂತಿದ್ರೆ, ರೀಕನ್ಸ್ಟ್ರಕ್ಷನ್ ಮಾಡಬೇಕಂತ ಹೇಳಿದ್ರೆ, people may borrow loan from financial institution or banks. And housing loan or home loan is nothing but it is a sum borrowed from a financial institution or bank to purchase a house or to construct a house. ನೋಡಿ, ಹೌಸಿಂಗ್ ಲೋನ್ ಅಂತ ಹೇಳಿದ್ರೆ ಅಥವಾ ಹೋಮ್ ಲೋನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಮನೆನ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಏನ ಲೋನ್ನ ಅಥವಾ ಯಾವ ಲೋನ್ನ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಬ್ಯಾಂಕಿಂದ ಪಡಿತಾರಲ್ಲ, ಇಟ್ ಇಸ್ ಕಾಲ್ಡ್ ಅಸ್ ಹೌಸಿಂಗ್ ಲೋನ್ ಆರ್ ಹೋಮ್ ಲೋನ್. As I already said, why people borrow loan? For the purpose of purchase of ಪ್ರಾಪರ್ಟಿನ ಪರ್ಚೇಸ್ ಮಾಡೋಕ್ಕೆ, ಹೌಸ್ ಪ್ರಾಪರ್ಟಿ ಕನ್ಸ್ಟ್ರಕ್ಟೆಡ್ ಹೌಸ್ ಇದೆ, ಅದನ್ನ ಪರ್ಚೇಸ್ ಮಾಡಲಿಕ್ಕೆ ಬ್ಯಾಂಕ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಲೋನ್ನ ಪಡಿಬೋದು. ಹಾಗೆ ಮನೆನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ದ ಲೋನ್ ಮೇ ಬಿ ಬಾರೋಡ್, ಆರ್ ಫಾರ್ ರಿಪೇರ್ಸ್, ರಿನೋವೇಷನ್ ಆರ್ ರೀಕನ್ಸ್ಟ್ರಕ್ಷನ್ ಆಫ್ ದ ಆರ್ ಎಕ್ಸ್ಟೆನ್ಷನ್ ಆಫ್ ದ ಹೌಸ್, ದ ಲೋನ್ ಮೇ ಬಿ ಬಾರೋಡ್. And when the loan is to be borrowed from financial institution or bank ಇಂದ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ಲೋನ್ ನ ಪಡಿಬೇಕಂತ ಹೇಳಿದ್ರೆ, ದೇ ಆಸ್ಕ್ ಫಾರ್ ಪ್ಲೆಜ್ ಆರ್ ಮಾರ್ಟ್ಗೇಜ್. ಏನು ಅಡ ಇಟ್ಟು ನೀವೇನು ಮಾರ್ಟ್ಗೇಜ್ ಮಾಡ್ತೀರಾ, ಅಥವಾ ಈಗ ಇಫ್ ಯು ಆರ್ ಎ ಹೋಮ್ ಬೈಯರ್ ಅಥವಾ ಇಫ್ ಯು ಆರ್ ಎ ಪರ್ಸನ್ ಹೂ ಇಸ್ ವಿಲ್ಲಿಂಗ್ ಟು ಬಾರೋ ಲೋನ್ ಫ್ರಮ್ ದ ಬ್ಯಾಂಕಿಂದ ಲೋನ್ ಪಡಿಬೇಕಂತ ಇದ್ದೀರಾ. ಸೊ ಇಲ್ಲಿ ಲೋನ್ ಪಡಿತಾ ಇರೋದು ನಾಟ್ ಫಾರ್ ಪರ್ಚೇಸ್ ಆಫ್ ಬೈಕ್, ಕಾರ್, ಅದಕ್ಕಲ್ಲ, ಹೌಸಿಂಗ್ ಲೋನ್ ನಿಮಗೆ ಬೇಕಾಗಿದೆ. ಸೊ ವೆನ್ ಯು ಅಪ್ರೋಚ್ ದ ಬ್ಯಾಂಕ್ ಫಾರ್ ಹೌಸಿಂಗ್ ಲೋನ್, ದೇ ವಿಲ್ ಆಸ್ಕ್ ಯು ಫಾರ್ ದಟ್ ಇಸ್ ವಿ ಆರ್ ರೆಡಿ ಟು ಗಿವ್ ದ ಲೋನ್, ಬಟ್ ವಾಟ್ ಯು ಆರ್ ಗೋಯಿಂಗ್ ಟು ಮಾರ್ಟ್ಗೇಜ್ ಆರ್ ಪ್ಲೆಜ್, ನೀವು ಏನು ಪ್ಲೆಜ್ ಮಾಡ್ತೀರಾ ಅಥವಾ ಅಡ ಇಡ್ತೀರಾ. ಸುಮ್ಮನೆ ಬ್ಯಾಂಕ್ನವ್ರು ಯಾರು ಸಾಲ ಕೊಡಲ್ಲ. ಸೊ ಇನ್ ಕೇಸ್ ಆಫ್ ಹೌಸಿಂಗ್ ಲೋನ್, ರಿಮೆಂಬರ್ ದಿ ಸ್ಟೂಡೆಂಟ್ಸ್, ಹೌಸಿಂಗ್ ಲೋನ್ ಕೇಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಯಾವ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಂತ ಇದ್ದೀರಾ ಅಥವಾ ಯಾವ ಪ್ರಾಪರ್ಟಿನ ಕನ್ಸ್ಟ್ರಕ್ಟ್ ಮಾಡಬೇಕಂತ ಏನಿಲ್ಲ, ದಟ್ ಇಟ್ ಸೆಲ್ಫ್ ವಿಲ್ ಬಿ ಮಾರ್ಟ್ಗೇಜ್ಡ್ ವಿತ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವೇರ್ ದ ಬಯರ್ ಇಸ್ ಹೋಮ್ ಬಯರ್, ಅಥವಾ ವೇರ್ ದ ಬಾರೋವರ್ ಇಸ್ ಗೋಯಿಂಗ್ ಟು ಬಾರೋ ದ ಲೋನ್. ಅಂದರೆ ಯಾವ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಂತ ಇದ್ದಾನೆ ಅಥವಾ ಕನ್ಸ್ಟ್ರಕ್ಟ್ ಮಾಡಬೇಕಂತ ಇದ್ದಾನೆ, ಸೊ ಆ ಪ್ರಾಪರ್ಟಿನೇ ಬ್ಯಾಂಕ್ಸ್ ಮಾರ್ಟ್ಗೇಜ್ ಮಾಡಿಕೊಂಡು ದೇ ವಿಲ್ ಅಡ್ವಾನ್ಸ್ ದ ಲೋನ್ ಟು ದ ಬಾರೋವರಿಗೆ ಸಾಲನ ಆ ರೀತಿಯಾಗಿ ಕೊಡ್ತಾರೆ. ಸೊ ಈಗ ಆ ಪ್ರಾಪರ್ಟಿ ನೀವೇನು ಪರ್ಚೇಸ್ ಮಾಡಿರ್ತೀರಾ ಅಥವಾ ನೀವೇನು ಕನ್ಸ್ಟ್ರಕ್ಟ್ ಮಾಡಿರ್ತೀರಲ್ಲ, ನೀವು ಅದು ನಿಮ್ಮ ಹೆಸರಿಗೆ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ವೆನ್ ಯು ಪೇ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ರಿಗಾರ್ಡಿಂಗ್ ದ ಲೋನಿಗೆ ಸಂಬಂಧಪಟ್ಟ ಹಾಗೆ ನೀವು ಯಾವಾಗ ಬ್ಯಾಂಕಿಗೆ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ತೀರಾ, ಹಾಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ ಬ್ಯಾಂಕ್ ಆದವರು. ದೇ ವಿಲ್ ಗಿವ್ ದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್, ಆರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಲ್ ಇಶ್ಯೂ ದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ಆವಾಗ ನೀವು ಪರ್ಚೇಸ್ ಮಾಡಿರೋ ಮನೆ ನಿಮ್ಮ ಹೆಸರಿಗಾಗುತ್ತೆ ಅಥವಾ ನೀವು ಕನ್ಸ್ಟ್ರಕ್ಟ್ ಮಾಡಿರೋ ಮನೆ ನಿಮ್ಮ ಹೆಸರಿಗಾಗುತ್ತೆ. ಅಂಟಿಲ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಇಸ್ ಪೇಡ್ ಟು ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಫ್ ದ ಬ್ಯಾಂಕ್, ದ ಹೌಸ್ ವಾಟ್ ಯು ಹ್ಯಾವ್ ಪರ್ಚೇಸ್ಡ್ ಆರ್ ವಾಟ್ ಯು ಹ್ಯಾವ್ ಕನ್ಸ್ಟ್ರಕ್ಟೆಡ್ ವಿಲ್ ನಾಟ್ ಬಿ ಇನ್ ಯೋರ್ ನೇಮ್, ನಿಮ್ಮ ಹೆಸರಲ್ಲಿ ಆಗಿರಲ್ಲ. ಸೊ ಅದೇನಾಗಿರುತ್ತೆ ಅಂತ ಹೇಳಿದ್ರೆ, ದ ಟೈಟಲ್ ಆಫ್ ದ ಪ್ರಾಪರ್ಟಿ ಆರ್ ಓನರ್ಶಿಪ್ ಆಫ್ ದ ಪ್ರಾಪರ್ಟಿ ವಿಲ್ ಬಿ ಇನ್ ದ ಹ್ಯಾಂಡ್ಸ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ಬ್ಯಾಂಕ್ ಓನ್ಲಿ. ನೀವು ಯಾವಾಗ ಸಾಲದ ಹೌಸಿಂಗ್ ಲೋನಿಗೆ ಅಂತ ಹೇಳ್ಬಿಟ್ಟು ನೀವೇನು ಲೋನ್ ಪಡೆದಿರ್ತೀರಾ, ಅದರ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಏನು ಕಟ್ತೀರಾ ಅಥವಾ ಕಂತು ಏನು ಕಟ್ತಿರಲ್ಲ, ಆವಾಗ ಆ ಪ್ರಾಪರ್ಟಿ ನಿಮ್ಮ ಹೆಸರಿಗಾಗುತ್ತೆ. ಬಟ್ ನೀವು ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಾಯಿತು ಅಂತ ಹೇಳ್ಬಿಟ್ಟು, ಸೊ ನಾವು ದ ಪ್ರಾಪರ್ಟಿ ವಿಲ್ ಬಿ ಮೈನ್, ನನ್ನ ಹೆಸರಿಗಾಗುತ್ತೆ, ನಾವು ಯು ಹ್ಯಾವ್ ಟು ಗೆಟ್ ದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಫ್ರಮ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ಬ್ಯಾಂಕ್. ಯಾವುದೇ ರೀತಿಯಾದ ಡ್ಯೂ ಇಲ್ಲ, ಎವ್ರಿಥಿಂಗ್ ಈಸ್ ಪೇಯ್ಡ್ ಅಂತ ಹೇಳ್ಬಿಟ್ಟು ಬ್ಯಾಂಕ್ ವಿಲ್ ಇಶ್ಯೂ ಎ ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಿತ್ ದ ಕಾನ್ಸೆಪ್ಟ್. And
regarding housing loan also there are tax benefits regarding the interest component in respect of ಹೌಸಿಂಗ್ ಲೋನಿಗೆ ಸಂಬಂಧಪಟ್ಟ ಹಾಗೆ ಈಗ ನೀವೇನೀಗ ಬ್ಯಾಂಕಿಂದ ಸಾಲ ಪಡೆದಿರ್ತೀರ, ಲೋನ್ ತೊಗೊಂಡಿರ್ತೀರ, ನೀವು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಅಂದರೆ ಪ್ರತಿ ತಿಂಗಳು ಕಂತು ಕಟ್ತಾ ಇದ್ದೀರಾ. ನೀವೇನು ಕಂತು ಕಟ್ತಿರಲ್ಲ ಅದರಲ್ಲಿ ಎರಡು ಕಾಂಪೊನೆಂಟ್ ಇರುತ್ತೆ. ಅಂದರೆ ಬ್ಯಾಂಕಿಗೆ ಏನು ಹಣ ಕಟ್ತಿರಲ್ಲ, ಸಾಲ ಪಡ್ಕೊಂಡಿರ್ತೀರ, ಹಣ ಕಟ್ಟಬೇಕಿರುತ್ತೆ ಪ್ರತಿ ತಿಂಗಳು. ಸೊ ಅದರಲ್ಲಿ ಎರಡು ಕಾಂಪೊನೆಂಟ್ ಇರುತ್ತೆ. ಒನ್ ಇಸ್ ಪ್ರಿನ್ಸಿಪಲ್ ಅಮೌಂಟ್. ನೀವು ಕಟ್ಟೋ ಅಮೌಂಟಲ್ಲಿ ಸ್ವಲ್ಪ ಪೋರ್ಷನ್ ಅಸ್ಲಿಗೆ ಹೋಗುತ್ತೆ, ಇನ್ನು ಸ್ವಲ್ಪ ಪೋರ್ಷನ್ ಬಡ್ಡಿಗೆ ಹೋಗುತ್ತೆ. ಹಾಗೆ ಇನ್ ರೆಸ್ಪೆಕ್ಟ್ ಆಫ್ ಹೋಮ್ ಲೋನ್ ಆರ್ ಹೌಸಿಂಗ್ ಲೋನ್, ಇನ್ ರೆಸ್ಪೆಕ್ಟ್ ಆಫ್ ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಇರುತ್ತಲ್ಲ, ಅದಕ್ಕೆ ದರ್ ಇಸ್ ಟ್ಯಾಕ್ಸ್ ಅಡ್ವಾಂಟೇಜ್ ಆರ್ ಟ್ಯಾಕ್ಸ್ ಬೆನಿಫಿಟ್ಸ್ ಆರ್ ದೇರ್ ಅಂಡರ್ ಸೆಕ್ಷನ್ 24, ಅಂಡರ್ ಸೆಕ್ಷನ್ 80 EE ಈ ರೀತಿ ಎಲ್ಲ ಸೆಕ್ಷನ್ಸ್ ಬರುತ್ತೆ. ಹಾಗಾಗಿ ಹೌಸಿಂಗ್ ಲೋನ್ ಏನಿದೆ ಅಲ್ಲ, ಇಟ್ ಇಸ್ ಒನ್ಸ್ ಅಗೇನ್ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾರ ಹತ್ರ ಮನೆ ಪರ್ಚೇಸ್ ಮಾಡೋಕ್ಕೆ ಅಥವಾ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಯಾರ ಹತ್ರ ಹಣದ ಕೊರತೆ ಇರುತ್ತೆ, ಆ್ಯಂಡ್ ದ ಪೀಪಲ್ ವಿಲ್ ಹ್ಯಾವ್ ದ ಡಿಸೈರ್ ಟು ಓನ್ ಎ ಹೌಸ್. ಅಂದರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಮ್ಮ ಸ್ವಂತ ಮನೆ ಬೇಕು ಅಂತ ಹೇಳ್ಬಿಟ್ಟು. ಸೊ ಅವಾಗ ಏನು ಮಾಡಬೇಕಾಗುತ್ತೆ, ವೆನ್ ಯು ಡೋಂಟ್ ಹ್ಯಾವ್ ಸಫಿಷಿಯಂಟ್ ಅಮೌಂಟ್ ಇನ್ ಯುವರ್ ಹ್ಯಾಂಡ್, ಸೊ ಯು ಕ್ಯಾನ್ ಬಾರೋ ಲೋನ್ ಫ್ರಮ್ ದ ಬ್ಯಾಂಕ್. ಸೊ ದ ಬ್ಯಾಂಕ್ಸ್ ವಿಲ್ ಅಡ್ವಾನ್ಸ್ ದ ಲೋನ್. ಬ್ಯಾಂಕ್ಸ್ ಅದವ್ರು ಸಾಲ ಕೊಡ್ತಾರೆ. ಬಟ್ ಹೇಗೆ ಸಾಲ ಕೊಡ್ತಾರೆ ಅಂದರೆ, ನೀವು ಯಾವ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೇಕಂತ ಇದ್ದೀರಾ, ಕನ್ಸ್ಟ್ರಕ್ಟ್ ಮಾಡ್ಬೇಕಂತ ಇದ್ದೀರಾ, ಸೊ ಅದು ಆ ರೆಸ್ಪೆಕ್ಟಿವ್ ಬ್ಯಾಂಕಲ್ಲಿ ಮಾರ್ಟ್ಗೇಜ್ ಮಾಡಿಕೊಂಡು ಅಡ ಇಟ್ಕೊಂಡು ನಿಮಗೆ ಸಾಲ ಕೊಡ್ತಾರೆ. ಸೊ ಒನ್ಸ್ ಯು ಪೇ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್, ಲಾಸ್ಟ್ ಕಂತು ನೀವು ಪೇ ಮಾಡ್ತಿರಲ್ಲ, ಸೊ ಅವಾಗ ಆ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಆಗುತ್ತೆ. ಹಾಗೆ ವಾಟ್ ಯು ಪೇ ಟು ದ ಬ್ಯಾಂಕ್, ದಟ್ ಇಸ್ ದ ಇನ್ಸ್ಟಾಲ್ಮೆಂಟ್ ವಾಟ್ ಯು ಪೇ ಟು ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ಬ್ಯಾಂಕ್ ಪೀರಿಯಾಡಿಕಲ್ ಆಗಿ ಏನು ಪೇ ಮಾಡ್ತಿರಲ್ಲ, ಅದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ. ಸೊ ಅಸ್ಲಿಗೆ ಏನು ಪೇ ಮಾಡ್ತೀರ, ನೀವೇನು ಸಾಲ ಪೇ ಮಾಡ್ತಿರಲ್ಲ, ಅದರಲ್ಲಿ ಎರಡು ಕಾಂಪೊನೆಂಟ್ ಇರುತ್ತೆ ಬ್ಯಾಂಕಿಗೆ ಪೇ ಮಾಡುವಂಥದ್ದು. ಒಂದು ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ, ಇಂಟ್ರೆಸ್ಟ್ ಅಮೌಂಟ್. ಇವನ್ ಪ್ರಿನ್ಸಿಪಲ್ ಅಮೌಂಟ್ ಇನ್ ರೆಸ್ಪೆಕ್ಟ್ ಆಫ್ ಹೌಸಿಂಗ್ ಲೋನ್ ಕ್ಯಾನ್ ಬಿ ಕ್ಲೇಮ್ಡ್ ಆಸ್ ಡಿಡಕ್ಷನ್ ಅಂಡರ್ ಇನ್ಕಮ್ ಟ್ಯಾಕ್ಸ್, ಅದಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಹಾಗೆ ನೀವೇನು ಬಡ್ಡಿ ಕಟ್ತಿರಲ್ಲ ಹೌಸಿಂಗ್ ಲೋನಿಗೆ ಸಂಬಂಧಪಟ್ಟಾಗೆ, ಏನು ಇಂಟ್ರೆಸ್ಟ್ ಅಮೌಂಟ್ ಏನಿದೆಲ್ಲ, ಇವನ್ ಇನ್ ರೆಸ್ಪೆಕ್ಟ್ ಆಫ್ ದ್ಯಾಟ್ ಆಲ್ಸೋ ಟ್ಯಾಕ್ಸ್ ಬೆನಿಫಿಟ್ ಇಸ್ ಅವೈಲೇಬಲ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ನೆಕ್ಸ್ಟ್ ಇಸ್, what is the eligibility criteria for borrowing the loan? ಲೋನ್ನ ಬಾರೋ ಮಾಡೋಕ್ಕೆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇರುತ್ತೆ. ಸೊ ಎಲ್ಲರಿಗೂ ಈಗ ನನಗೆ ಮನೆ ಪರ್ಚೇಸ್ ಮಾಡ್ಬೇಕಂತ ಇದ್ದೀನಿ, ಅಥವಾ ಮನೆ ಕನ್ಸ್ಟ್ರಕ್ಟ್ ಮಾಡ್ಬೇಕಂತ ಇದ್ದೀನಿ, ನನಗೆ ಐ ರಿಕ್ವೈರ್ ಫಿನಾನ್ಸ್ ನಾವು. ಸೊ ವೆದರ್ ದ ಬ್ಯಾಂಕ್ ವಿಲ್ ಬಿ ರೆಡಿ ಟು ಅಡ್ವಾನ್ಸ್ ಲೋನ್ ಟು ಮೀ, ಆ ರೀತಿ ನಾವು ನೋಡೋದಾದ್ರೆ ಎಲ್ಲರಿಗೂ ಲೋನ್ನ ಕೊಡಲ್ಲ ಬ್ಯಾಂಕ್ಸ್ ಆದವರು. ಸೊ ಅದಕ್ಕೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇದೆ. ಸೊ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಅಂತ ನಾವು ನೋಡೋದು, ದ ಫಸ್ಟ್ ಒನ್ ಇಸ್ employment stability. So this is important because when you borrow the loan in respect of loan, amount will be paid periodically. ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ತಿಂಗಳು ಅಂದರೆ ಪೀರಿಯಾಡಿಕಲ್ ಆಗಿ ಕಂತು ಕಟ್ತಾ ಹೋಗ್ತೀವಿ ಬ್ಯಾಂಕ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಈಗ ಲೋನ್ ತೊಗೊಳೋದು ದೊಡ್ಡ ವಿಷಯ ಅಲ್ಲ, ಕಟ್ಟಕ್ಕೆ ನಮಗೆ ಸಾಮರ್ಥ್ಯ ಇದೆಯಾ ಅಂತ ಹೇಳ್ಬಿಟ್ಟು. ನೀವು ಬೀಯಿಂಗ್ ದ ಬಾರೋವರ್ ಯು ಕ್ಯಾನ್ ಸೇ ದಟ್ ಓಕೆ ನನಗೆ ಎಂಪ್ಲಾಯ್ಮೆಂಟ್ ಇದೆ, ಅದಿದೆ. ಬಟ್ ಬ್ಯಾಂಕ್ ಆ ರೀತಿ ಥಿಂಕ್ ಮಾಡಲ್ಲ. ಬ್ಯಾಂಕಿಗೆ ಅದರದ್ದೇ ಆದ ಒಂದು ಕ್ರೈಟೀರಿಯಾ ಅಂತಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ವೆನ್ ದ ಬ್ಯಾಂಕ್ ಇಸ್ ವೆನ್ ದ ಬ್ಯಾಂಕ್ ವಾಂಟ್ಸ್ ಟು ಅಡ್ವಾನ್ಸ್ ಲೋನ್ ಟು ಎ ಪರ್ಸನ್, ದ ಬ್ಯಾಂಕ್ ವಿಲ್ ಕನ್ಸಿಡರ್ ಸರ್ಟನ್ ಕ್ರೈಟೀರಿಯಾಸ್, ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ನ ಕನ್ಸಿಡರ್ ಮಾಡುತ್ತೆ. ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಎಂಪ್ಲಾಯ್ಮೆಂಟ್ ಸ್ಟೆಬಿಲಿಟಿ. ಎಂಪ್ಲಾಯ್ಮೆಂಟ್ ಸ್ಟೆಬಿಲಿಟಿ ಕೇಸಲ್ಲಿ ಇಫ್ ದ ಬಾರೋವರ್ ಈಸ್ ಎ ಸ್ಯಾಲ್ರಿಡ್ ಎಂಪ್ಲಾಯಿ, ಅಂದರೆ ಸ್ಯಾಲ್ರಿಡ್ ಎಂಪ್ಲಾಯ್ ಅಂತ ಹೇಳಿದ್ರೆ ಅವ್ನು ಪ್ರತಿ ತಿಂಗಳು ಸ್ಯಾಲ್ರಿ ರಿಸೀವ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈಗ ಸ್ಯಾಲ್ರಿಡ್ ಎಂಪ್ಲಾಯ್ಸ್ ಕೇಸಲ್ಲಿ ಅವನೆಲ್ಲಾದರೂ ಮನೆ ಪರ್ಚೇಸ್ ಮಾಡ್ಬೇಕಂತ ಇದ್ದಾನೆ ಅಥವಾ ಕನ್ಸ್ಟ್ರಕ್ಟ್ ಮಾಡೋಕ್ಕಿದ್ದಾನೆ, ಆ್ಯಂಡ್ ಇಫ್ ಹಿ ರಿಕ್ವೈರ್ಸ್ ಲೋನ್ ಫ್ರಮ್ ದ ಬ್ಯಾಂಕಿಂದ ಲೋನ್ ಬೇಕಂತ ಹೇಳಿದ್ರೆ, ಸೊ ಲೋನಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಹಿ ಶುಡ್ ಹ್ಯಾವ್ ಎ ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯನ್ಸ್. ಅಂದರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಅವನು ಜಾಬ್ಗೆ ಸೇರಿ 2 ವರ್ಷ, ಕನಿಷ್ಠ 2 ವರ್ಷ ಆಗಿರಬೇಕಾಗುತ್ತೆ. ಸೊ ಅವಾಗ ಅವನು ಹೌಸಿಂಗ್ ಲೋನಿಗೆ ಎಲಿಜಿಬಲ್ ಆಗ್ತಾನೆ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ದಟ್ ಇಸ್, ಇನ್ ಕೇಸ್ ಆಫ್ ಸ್ಯಾಲ್ರಿಡ್ ಎಂಪ್ಲಾಯಿ, if he or she wants to borrow loan from bank for purchasing house or construction of the house, so he should have a minimum experience of 2 years. 2 ವರ್ಷ ಅವನಿಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ, ಅಥವಾ ಜಾಬ್ಗೆ ಸೇರಿ 2 years ಆಗಿರಬೇಕಾಗುತ್ತೆ. ಬಿಲೋ 2 years ಆದರೆ ಬಿಲೋ 2 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ he is not eligible for borrowing the loan from the banks or financial institution. He should have a minimum 2 years of experience. And in case of self-employed persons, self-employed ಅಂತ ಹೇಳಿದ್ರೆ ಸ್ವ ಉದ್ಯೋಗ ಇರುವಂಥದ್ದು. ಈಗ
ಕೆಲವೊಬ್ರು ಪ್ರೊಫೆಷನಲ್ ಇರ್ತಾರೆ, ಅಥವಾ ಕೆಲವೊಬ್ರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಕೇಸಲ್ಲಿ ಏನಾಗುತ್ತೆ ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ, ಸ್ವ ಉದ್ಯೋಗದಲ್ಲಿದ್ದರೆ, ಆ ಸ್ವ ಉದ್ಯೋಗದಲ್ಲಿ ಯಾರು ಇರ್ತಾರೆ ಸೊ ಅವರಿಗೆಲ್ಲರೂ ಹೌಸಿಂಗ್ ಲೋನ್ ಬೇಕಂತ ಹೇಳಿದ್ರೆ, ಸೊ ಇನ್ ರೆಸ್ಪೆಕ್ಟ್ ಆಫ್ ಸಚ್ ಪರ್ಸನ್ ದೇ ಶುಡ್ ಹ್ಯಾವ್ ಎ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಆಫ್ 5 years. 5 years ಎಕ್ಸ್ಪೀರಿಯನ್ಸ್ ಇರಬೇಕಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 5 years ಆಗಿರಬೇಕು. ಈ ರೀತಿ ದಟ್ ಈಸ್ ದ ಕ್ರೈಟೀರಿಯಾ ಫಾರ್ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಇಫ್ ಹಿ ವಾಂಟ್ಸ್ ಟು borrow housing loan. Age factor, yeah. If the person who wants to borrow loan is young, ಅಂದರೆ ಯಾರು ಹೌಸಿಂಗ್ ಲೋನ್ನ ಪಡಿಬೇಕಂತ ಇದ್ದಾನೆ ಅಥವಾ ಹೌಸಿಂಗ್ ಲೋನ್ ಬೇಕಾಗಿದೆಯಲ್ಲ, ಅವನ ಏಜ್ ಎಲ್ಲರೂ ಸಣ್ಣ ಏಜ್ ಅಂತ ಆಗಿದ್ರೆ, ಸಣ್ಣ ಏಜ್ ಅಂತ ಹೇಳಿದ್ರೆ 25 years ಆ ರೀತಿ, ಅವನ ಏಜ್ 25-26 ಈ ರೀತಿ ಎಲ್ಲರೂ ಆಗಿದ್ದೆ ಆದರೆ, ಸೊ ಅವನಿಗೆ ಲೋನ್ನ ಸ್ಯಾಂಕ್ಷನ್ ಮಾಡೋದು ಭಾರಿ ಬೇಗ ಆಗುತ್ತೆ, ಕ್ವಿಕ್ ಆಗಿ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಈಸ್ ಸ್ಟಿಲ್ ಯಂಗ್. 25 years ಅಂತ ಹೇಳಿದ್ರೆ ಅವನು ಯುನೋ ಆಸ್ ಈಗ ನೀವು ಜನರಲ್ ಪರ್ಸೆಪ್ಷನ್ ಹೇಗೆ ಅಂತ ಹೇಳಿದ್ರೆ ರಿಟೈರ್ಮೆಂಟ್ ಏಜ್ ಇಸ್ 60. ಸೊ ಹಾಗಾಗಿ ಅವ್ನು 25 yearsಗೆ ಎಲ್ಲ ಜಾಬಿಗೆ ಸೇರಿದ ಅಂತ ಹೇಳಿದ್ರೆ, ಸೊ 60 years ಅಂತ ಹೇಳಿದ್ರೆ ಅವನಿಗೆ 35 years ಸರ್ವಿಸ್ ಇರುತ್ತೆ. ಈಗ ಒಬ್ಬ ಲೋನ್ ಯಾರು ಬಾರೋ ಮಾಡ್ತಾ ಇದ್ದಾನೆ, ಹೌಸಿಂಗ್ ಲೋನ್ನ ಯಾರು ಬಾರೋ ಮಾಡ್ಬೇಕಂತ ಇದ್ದಾನೆ, ಸೊ ಅವನ ಏಜ್ ಎಲ್ಲರೂ 25 years ಅಂತ ಹೇಳಿದ್ರೆ, ರಿಟೈರ್ಮೆಂಟ್ ಏಜ್ 60 ಅಂತ ನೀವು ಕನ್ಸಿಡರ್ ಮಾಡಿದ್ರೆ, ಯೂಶುವಲ್ ಆಗಿ ರಿಟೈರ್ಮೆಂಟ್ ಏಜ್ 60. ಸೊ ಅಲ್ಲಿಗೆ ಅವನಿಗೆ 35 years ಸರ್ವಿಸ್ ಸಿಗುತ್ತೆ. ಹಾಗೆ 35 years ಸರ್ವಿಸ್ ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ಪ್ರಮೋಷನ್ ಸಿಗುತ್ತೆ, ಇನ್ಕ್ರಿಮೆಂಟ್ ಸಿಗುತ್ತೆ, ಸ್ಯಾಲ್ರಿ ಅವನ ಹೈ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಫ್ ದ ಬಾರೋವರ್ ಇಸ್ ಯಂಗ್ ದೆನ್ ದ ಸ್ಯಾಂಕ್ಷನ್ ಆಫ್ ಲೋನ್ ವಿಲ್ ಬಿ ಕ್ವಿಕ್. ಅಂದರೆ ಲೋನ್ ಏನು ಸ್ಯಾಂಕ್ಷನ್ ಮಾಡ್ತಾರಲ್ಲ ಅದು ಕ್ವಿಕ್ ಆಗುತ್ತೆ. ಹಾಗೆ ಅವನಿಗೆ ಹೆಚ್ಚು ಟೈಮ್ ಪೀರಿಯಡ್ ಸಿಗುತ್ತೆ ಲೋನ್ ರೀಪೇಮೆಂಟಿಗೆ. ಅವನಿಗೊಂದು 20 years ಟೈಮ್ ಕೊಡ್ಬೋದು ಲೋನ್ನ ರೀಪೇ ಮಾಡೋಕ್ಕೆ. ಅದೇ ಎಲ್ಲಾದರೂ ಇಫ್ ದ ಬಾರೋರ್ ಆಫ್ ದ ಲೋನ್, ಯಾರು ಲೋನ್ ಬಾರೋ ಮಾಡ್ತಾ ಇದ್ದಾನೆ ಅವನ ಏಜ್ ಎಲ್ಲಾದರೂ ಅರೌಂಡ್ 40 years ಅಥವಾ 45 years ಅಂತ ಹೇಳಿದ್ರೆ, ಸೊ ಅವನಿಗೆ 45 years ಒಂದು ಏಜು, ಅವನಿಗೆಲ್ಲರೂ ಲೋನ್ನ ಬಾರೋ ಮಾಡ್ಬೇಕಂತ ಹೇಳಿದ್ರೆ, ಲೋನ್ ಬೇಕಂತ ಹೇಳಿದ್ರೆ, ಅವಾಗ ಅವನಿಗೆ ರಿಟೈರ್ಮೆಂಟ್ ಏಜ್ 60 ಅಂತ ಹೇಳಿದ್ರೆ 45, ರೈಟ್ ನೌ ಹಿಸ್ ಏಜ್ ಇಸ್ 45. ಅವನಿಗೆಲ್ಲಾದ್ರೂ ಈಗ ಲೋನ್ ಬೇಕು ಅಂತ ಹೇಳಿದ್ರೆ ಅವನ ರಿಟೈರ್ಮೆಂಟ್ ಏಜ್ ಜನರಲ್ ಪರ್ಸೆಪ್ಷನ್ 60 years ಅಂತ ತಿಳ್ಕೊಳ್ಳಿ, ಅಲ್ಲಿಗೆ ಅವನಿಗೆ 15 years ಮಾತ್ರ ಸರ್ವಿಸ್ ಸಿಕ್ಕುವಂಥದ್ದು. ಹಾಗಾಗಿ ಅಂಥವರಿಗೆ ಲೋನ್ ಸ್ಯಾಂಕ್ಷನ್ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು. ಹಾಗೆ ಇವನ್ ದ ಪೀರಿಯಡ್ ಟು ರೀಪೇ ದ ಲೋನ್ ಅದು ಕೂಡ ಏನಾಗ್ಬೋದು ಅಂತ ಹೇಳಿದ್ರೆ ಕಡಿಮೆ ಸಿಗೋ ಸಾಧ್ಯತೆ ಇರುತ್ತೆ. ಅವನ ಸರ್ವಿಸೇ 15 years ಇರುತ್ತೆ. ಹಾಗಾಗಿ ಅವನಿಗೊಂದು 10 years ಎಲ್ಲರೂ 10 years ಒಳಗೆ ಲೋನ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಕ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅವರಿಂದ ಆ ರೀತಿಯಾದ ಒಂದು ಇದಿರುತ್ತೆ. ಸೊ ಹಾಗಾಗಿ ಏಜ್ ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಹೌಸಿಂಗ್ ಲೋನ್. ಇಫ್ ದ borrower's age is young, then it's not a big issue. More time period he will get to repay the loan, and also the banks will sanction the loan quickly. And if the age is say if the age is of the person is little bit 40-45 ಈ ರೀತಿ ಏಜ್ ಇದೆ ಅಂತ ಹೇಳಿದ್ರೆ, ಸೊ ಅವನಿಗೆ ಲೋನ್ ರೀಪೇಮೆಂಟ್ ಪೀರಿಯಡ್ ಏನಿರುತ್ತಲ್ಲ ಅದು ಕಡಿಮೆ ಸಿಗುತ್ತೆ. ಹಾಗೆ ಕ್ರೆಡಿಟ್ ರೇಟಿಂಗ್ ಅಂತ ಹೇಳಿದ್ರೆ, if you want to borrow loan from banks or financial institution, first thing is they will check the credit score ನ ಚೆಕ್ ಮಾಡ್ತಾರೆ. ಕ್ರೆಡಿಟ್ ಸ್ಕೋರ್ ಅಂತ ಹೇಳಿದ್ರೆ ಅದು ಇಟ್ಸ್ ಲೈಕ್ ಎ ಅದು ಆ ಸ್ಕೋರ್ ಬೇಸಿಸ್ ಮೇಲೆ ದ ಲೋನ್ ವಿಲ್ ಬಿ ಸ್ಯಾಂಕ್ಷನ್, ಅಂಡ್ ಆಲ್ಸೋ ದ ಕ್ವಾಂಟಮ್ ಆಫ್ ಲೋನ್ ಇಸ್ ಡಿಸೈಡೆಡ್ ಬೈ ದ ಕ್ರೆಡಿಟ್ ಸ್ಕೋರ್. ಈ ಕ್ವಾಂಟಮ್ ಅಂತ ಹೇಳಿದ್ರೆ ಎಷ್ಟು ಸಾಲ ಸಿಗ್ಬೋದು ಅಂತ ಏನಿದೆ ಅಲ್ಲ, ಸೊ ಅದು ಈ ಕ್ರೆಡಿಟ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಐಡಿಯಲ್ ಕ್ರೆಡಿಟ್ ಸ್ಕೋರ್ ಎಷ್ಟು ಅಂತ ಹೇಳಿದ್ರೆ 640 ಅಬೌವ್ 640 ಏನೇ ಇದ್ರು ಅದು ಗುಡ್ ಕ್ರೆಡಿಟ್ ಸ್ಕೋರ್. ಹಾಗೆ ಅದ್ರಲ್ಲಿ ಬೇರೆ ಬೇರೆ ರೇಂಜ್ ಇದೆ, 640 to 739 ಅದೊಂದು ರೇಂಜ್ ಗುಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಬೌವ್ 740 ಇದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಈ ರೀತಿ. ಹಾಗೆ ನಿಮಗೆ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇದ್ದಷ್ಟು ನಿಮಗೆ ಹೆಚ್ಚು ಲೋನ್ ಸಿಗೋ ಸಾಧ್ಯತೆ ಇರುತ್ತೆ. ಈ ಕ್ರೆಡಿಟ್ ಸ್ಕೋರ್ ಯಾವ್ದ್ರ ಬೇಸಿಸ್ ಮೇಲೆ ಅಂತ ಹೇಳಿದ್ರೆ, ನೀವು ಹೇಗೆ ಲೋನ್ ಯಾವ್ದಾದ್ರು ಬಾರೋ ಮಾಡಿರ್ತೀರ ಅಂತ ತಿಳ್ಕೊಳ್ಳಿ, ಅದನ್ನ ರೀಪೇಮೆಂಟ್ ಹೇಗೆ ಮಾಡಿರಾ ಅದ್ರ ಮೇಲೆ ಕ್ರೆಡಿಟ್ ಸ್ಕೋರ್ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಬ್ಯಾಲೆನ್ಸ್ ಎಷ್ಟು ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೂ ಕ್ರೆಡಿಟ್ ಸ್ಕೋರ್ ಡಿಪೆಂಡ್ ಆಗಿರುತ್ತೆ. ಹೀಗೆ ಅದು ಬರೀ ಆ ಬ್ಯಾಂಕಿಂದ ಅಷ್ಟೇ ಅಲ್ಲ, ನೀವೆಲ್ಲೆಲ್ಲಿ ಸಾಲ ತೆಗೆದಿರ್ತೀರಾ ಅದೆಲ್ಲ ಮಾಹಿತಿನ ಕನ್ಸಿಡರ್ ಮಾಡಿ ದ ಕ್ರೆಡಿಟ್ ಸ್ಕೋರ್ ವಿಲ್ ಬಿ ಡಿಸ್ಪ್ಲೇ, ಕ್ರೆಡಿಟ್ ಸ್ಕೋರ್ ಡಿಸ್ಪ್ಲೇ ಆಗುತ್ತೆ. So credit score ಅಥವಾ credit rating of the borrower will be considered while sanctioning the housing loan, and also the financial situation, that is to know the financial soundness of the person who is going to borrow the loan. So what are the things will be considered by the banks or financial institution ಅಂದ್ರೆ, ಒಬ್ಬ ಪರ್ಸನ್ ಇನ ಫಿನಾನ್ಷಿಯಲ್ ಸೌಂಡ್ನೆಸ್ ಹೇಗಿದೆ,
ಫಿನಾನ್ಷಿಯಲಿ ಸ್ಟ್ರಾಂಗ್ ಹೇಗಿದ್ದಾನೆ ಅಂತ ನೋಡಲಿಕ್ಕೆ. ಸೊ ಇದನ್ನು ಕೂಡ ಫಿನಾನ್ಷಿಯಲ್ ಸೌಂಡ್ನೆಸ್ ಕೂಡ ಚೆಕ್ ಮಾಡ್ತಾರೆ. ಸ್ಯಾಲ್ರಿಡ್ ಎಂಪ್ಲಾಯ್ಸ್ ಕೇಸಲ್ಲಿ ಅವನ ಪೇ ಸ್ಲಿಪ್ ನೋಡ್ತಾರೆ. ಬ್ಯಾಂಕ್ಸ್ ಆದವರು ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆದವರು ದೇ ವಿಲ್ ಚೆಕ್ ದ ಪೇ ಸ್ಲಿಪ್ ಆಫ್ ದ ಸ್ಯಾಲ್ರಿಡ್ ಎಂಪ್ಲಾಯ್. ಪೇ ಸ್ಲಿಪ್ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಸ್ಯಾಲ್ರಿ ಏನು ರಿಸೀವ್ ಮಾಡ್ತಾನೆ ಎಂಪ್ಲಾಯ್ ಆದವನು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವನಿಗೆ ಪೇ ಸ್ಲಿಪ್ ಅಂತ ಇಶ್ಯೂ ಮಾಡ್ತಾರೆ. ಆ ಪೇ ಸ್ಲಿಪ್ಪಲ್ಲಿ ಇರುತ್ತೆ ಅವನ ಸ್ಯಾಲ್ರಿ ಎಷ್ಟು, ನೆಕ್ಸ್ಟ್ ಅವನ ಡಿ ಎ ಎಷ್ಟು, ಈ ರೀತಿಯಾದೆಲ್ಲ. ಸೊ ಪೇ ಸ್ಲಿಪ್ ಚೆಕ್ ಮಾಡ್ತಾರೆ. ಹಾಗೆ ದೇ ವಿಲ್ ಆಲ್ಸೋ ಚೆಕ್ ದ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಆಲ್ಸೋ ದೇ ವಿಲ್ ಗೋ ಥ್ರೂ ದ ಇನ್ವೆಸ್ಟ್ಮೆಂಟ್ಸ್. ಯಾವುದ್ರಲ್ಲೆಲ್ಲ ಇನ್ವೆಸ್ಟ್ ಮಾಡ್ಯಾನ, ಎಲ್ ಐ ಸಿಲಿ ಇನ್ವೆಸ್ಟ್ ಮಾಡ್ಯಾನ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ಯಾನ. ಇದರ ಬೇಸಿಸ್ ಮೇಲೆ ದ ಬ್ಯಾಂಕ್ಸ್ ಆರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಲ್ ಡಿಟರ್ಮೈನ್ ದ ಫಿನಾನ್ಷಿಯಲ್ ಸೌಂಡ್ನೆಸ್ ಆಫ್ ದ ಸ್ಯಾಲ್ರಿಡ್ ಎಂಪ್ಲಾಯ್. ಸ್ಯಾಲ್ರಿಡ್ ಎಂಪ್ಲಾಯ್ ಏನಿರ್ತಾನೆ ಪ್ರತಿ ತಿಂಗಳು ಸ್ಯಾಲ್ರಿ ರಿಸೀವ್ ಮಾಡ್ತಾನೆ. ಈಗ ಅವನು ಏನಂದಿರ್ತಾನೆ, ನನಗೊಂದು 70,000 ಸ್ಯಾಲ್ರಿ ಸಿಗುತ್ತೆ, 1 lakh ಸ್ಯಾಲ್ರಿ ಸಿಗುತ್ತೆ. ಓಕೆ, ಓರಲಿ ಹಿ ಮೈಟ್ ಹ್ಯಾವ್ ಸೆಡ್, ಬಟ್ ಅವ್ನಿಗೆ ಎಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗೂ ಹೇಗೆ ಗೊತ್ತಾಗುತ್ತೆ ಅಂದರೆ ಅವನ ಪೇ ಸ್ಲಿಪ್, ಪ್ರತಿ ತಿಂಗಳು ಏನು ಸ್ಯಾಲ್ರಿ ರಿಸೀವ್ ಮಾಡ್ತಾನೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೇ ಸ್ಲಿಪ್ ಅಂತ ಇಶ್ಯೂ ಆಗುತ್ತೆ. ಸೊ ಅದನ್ನ ಬ್ಯಾಂಕ್ಸ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅವ್ರು ಅದನ್ನ ವೆರಿಫೈ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಸೊ ಎಷ್ಟು ಸಿಗುತ್ತೆ ಅವನಿಗೆ ಸ್ಯಾಲ್ರಿ, ಎಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವನ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಚೆಕ್ ಮಾಡ್ತಾರೆ ಟು ನೋ ದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಫ್ ದ ಸ್ಯಾಲ್ರಿಡ್ ಎಂಪ್ಲಾಯ್. ದಟ್ ಇಸ್ ಅವನು ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಪ್ರತಿ ತಿಂಗಳು ಎಷ್ಟು ಅವರೇಜ್ ಆಗಿ ಮೇಂಟೈನ್ ಮಾಡ್ತಾನೆ. ಹಾಗೆ ಈಗ ಸ್ಯಾಲ್ರಿ 1ನೇ ತಾರೀಕಿಗೆ ಸ್ಯಾಲ್ರಿ ರಿಸೀವ್ ಆಗುತ್ತೆ, 2ನೇ ತಾರೀಕಿಗೆ ಅಥವಾ 1ನೇ ತಾರೀಕು ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ಅಕೌಂಟಿಗೆ, 1 lakh ರೂಪೀಸ್ ಸ್ಯಾಲ್ರಿ ಕ್ರೆಡಿಟ್ ಆಯ್ತು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಇಮಿಡಿಯೇಟ್ ಕೆಲವೇ ಮೂಮೆಂಟ್ಸಲ್ಲಿ ಅಥವಾ ಕೆಲವೇ ಮಿನಿಟ್ಸಲ್ಲಿ ಅಷ್ಟೇ ಅಮೌಂಟ್ ವಿಡ್ರಾ ಆಯಿತು ಅಂತ ಹೇಳಿದ್ರೆ, ಸೊ ಹಾಗಾಗಿ ಒನ್ಸ್ ಅಗೇನ್ ಅವ್ನ ಮೋಸ್ಟ್ಲಿ ಬೇರೆ ಕಡೆ ಎಲ್ಲರೂ ಇನ್ವೆಸ್ಟ್ ಮಾಡಿದ್ರೆ ಪರವಾಗಿಲ್ಲ, ಬಟ್ ಅದಷ್ಟು ಅಮೌಂಟ್ ಅವ್ನು ಪ್ರತಿ ತಿಂಗಳು ಹಾಗೆ ಖರ್ಚು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಯು ಹ್ಯಾವ್ ಟು once again the banks or financial institution will question that person. ಯಾಕೆ ಇಷ್ಟು ಅಮೌಂಟ್ ಎಲ್ಲಿಗೆ ಡೈವರ್ಟ್ ಮಾಡ್ತಿದ್ರೆ, ಎಲ್ಲರೂ ಇನ್ವೆಸ್ಟ್ಮೆಂಟ್ ಇದೆ, ಹೀಗೆ ಇದೆಲ್ಲ ಕನ್ಸಿಡರ್ ಮಾಡಿ the loan will be sanctioned to the borrower. if a if the borrower is self employed, ಅಥವಾ ಯಾರು ಈಗ ಲೋನ್ನ ಬಾರೋ ಮಾಡ್ಬೇಕಂತ ಇದ್ದಾನೆ ಅವನೆಲ್ಲ ಸೆಲ್ಫ್ ಎಂಪ್ಲಾಯ್ಡ್, ಸ್ವ ಉದ್ಯೋಗದಲ್ಲಿ ಇದ್ದಿದ್ದಾದ್ರೆ, ಬಿಸ್ನೆಸ್ ಅಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಬಿಸ್ನೆಸ್ ಕೇಸಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ವಿಲ್ ಬಿ ಪ್ರಿಪೇರ್ಡ್. ಸೊ ದಟ್ ವಿಲ್ ಬಿ ವೆರಿಫೈಡ್ ಬೈ ದ ಬ್ಯಾಂಕ್ಸ್ ಆರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಟು ಡಿಟರ್ಮೈನ್ ದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಫ್ ದ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್. ಸೆಲ್ಫ್ ಎಂಪ್ಲಾಯ್ಡ್ ಯಾರಿರ್ತಾನೆ ಅವನ ಫಿನಾನ್ಷಿಯಲ್ ಸ್ಟೆಬಿಲಿಟಿನ ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವನು ಸ್ವ ಉದ್ಯೋಗ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ, ಅದ್ರದ್ದು ಬ್ಯಾಲೆನ್ಸ್ ಶೀಟ್ ಮತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರುತ್ತೆ. ಸೊ ಅದನ್ನ ಚೆಕ್ ಮಾಡಿ ನೆಕ್ಸ್ಟ್ ಅವನ ಸೌಂಡ್ನೆಸ್, ಫಿನಾನ್ಷಿಯಲ್ ಸೌಂಡ್ನೆಸ್ ಹೇಗಿದೆ, ಸೊ ಅವನಿಗೆ ನಾವು ಎಷ್ಟು ಲೋನ್ ಕೊಡ್ಬೋದು. ಸೊ ದಿಸ್ ವಿಲ್ ಬಿ ಡಿಟರ್ಮೈನ್ ಇನ್ ರೆಸ್ಪೆಕ್ಟ್ ಆಫ್ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ by going through the profit and loss account and balance sheet of the business. So these are the eligibility criteria. Next is, what are the documents required for procuring home loan? What are the documents required for procuring home loan? Home loan na ಪ್ರೊಕ್ಯೂರ್ ಮಾಡ್ಕೊಳಕ್ಕೆ ಅಥವಾ ಹೋಮ್ ಲೋನ್ನ ತೊಗೊಳ್ಲಿಕ್ಕೆ, ಹೌಸಿಂಗ್ ಲೋನ್ ತೊಗೊಳಕ್ಕೆ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು, ಫಸ್ಟ್ ಥಿಂಗ್ ಇಸ್ ದ ಹೋಮ್ ಲೋನ್ ಅಪ್ಲಿಕೇಶನ್ ಇಸ್ ಟು ಬಿ ಫಿಲ್ಡ್ ಬೈ ದ ಹೋಮ್ ಬಯರ್, ಅಥವಾ ಹೌಸ್ ಯಾರು ಮನೆ ಪರ್ಚೇಸ್ ಮಾಡ್ಬೇಕಂತ ಇದ್ದಾನೆ ಅಥವಾ ಕನ್ಸ್ಟ್ರಕ್ಟ್ ಮಾಡ್ಬೇಕಂತ ಇದ್ದಾನೆ, ಸೊ ಅವನು ಹೋಮ್ ಲೋನ್ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್. ಇಫ್ ಯು ಡೋಂಟ್ ಫಿಲ್ ದ ಅಪ್ಲಿಕೇಶನ್ ಇಟ್ ಮೀನ್ಸ್ ದಟ್ ಯು ಡೋಂಟ್ ರಿಕ್ವೈರ್ ಹೌಸಿಂಗ್ ಲೋನ್. So if a person wants to borrow loan, housing loan from the financial institution or bank, he has to fill the housing loan application. Next, passport size photographs are required. Identity proof ಯಾವುದು ಅಂತ ಹೇಳಿದ್ರೆ ಪಾನ್ ಕಾರ್ಡ್, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ವೋಟರ್ ಐ ಡಿ ಕಾರ್ಡ್ or driving license. These documents act as identity proof. Proof of age. Age is also important. As I already said, one of the criteria, eligibility criteria, is age factor. If the person who wants loan, if he's young ಅಂತ ಹೇಳಿದ್ರೆ 25-26 ಅಂತ ಹೇಳಿದ್ರೆ ಅವನಿಗೆ ಹೆಚ್ಚು ಅಂದರೆ ರೀಪೇಮೆಂಟ್ ಪೀರಿಯಡ್ ಏನಿದೆಯಲ್ಲ ಅದು ಹೆಚ್ಚು ಪೀರಿಯಡ್ ಸಿಗೋ ಸಾಧ್ಯತೆ ಇರುತ್ತೆ. ಅದೇ ಎಲ್ಲಾದರೂ ಬಾರೋರ್ ಎಲ್ಲರೂ ಓಲ್ಡ್ ಅಂತ ಹೇಳಿದ್ರೆ ಅವನೆಲ್ಲರೂ 45 ಅಥವಾ 40 ಇಯರ್ಸ್, ಅವನ ಏಜ್ 40 ಅಂತ ಹೇಳಿದ್ರೆ, ರಿಟೈರ್ಮೆಂಟ್ ಏಜ್ 60 ಅಂತ ಹೇಳಿದ್ರೆ ಅವನಿಗೆ 20 ಇಯರ್ಸ್ ಮಾತ್ರ ಸರ್ವಿಸ್ ಸಿಕ್ಕುವಂಥದ್ದು. ಹಾಗಾಗಿ ರೀಪೇಮೆಂಟ್ ಪೀರಿಯಡ್ ಕೂಡ ಅವನಿಗೆ ಕಡಿಮೆ ಸಿಗೋ ಸಾಧ್ಯತೆಗಳು ಇರುತ್ತೆ. 20 ಇಯರ್ಸ್ ಸರ್ವಿಸ್ ಅಂತ ಹೇಳಿದ್ರೆ ಅವನಿಗೆ 20 ಇಯರ್ಸ್ ರೀಪೇಮೆಂಟ್ ಪೀರಿಯಡ್ ಸಿಗಲ್ಲ ಸಾಲ ಕಟ್ಟಲಿಕ್ಕೆ, ಒಂದು 15 ಇಯರ್ಸ್ 12 ಇಯರ್ಸ್ ಈ ರೀತಿ ಸಿಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ so in order to determine or in order to verify the age of the borrower, the banks or financial institutions require the age proof. ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್ ನೋಡಿ, ಪಾನ್ ಕಾರ್ಡ್ನ ನೋಡ್ತಾರೆ, ಅಥವಾ ಪಾಸ್ಪೋರ್ಟ್. ಇವನ್ ಪಾಸ್ಪೋರ್ಟ್ ಕ್ಯಾನ್ ಬಿ ಗಿವನ್
in order to verify the age proof, ಬರ್ತ್ ಸರ್ಟಿಫಿಕೇಟ್, 10th ಕ್ಲಾಸ್ ಮಾರ್ಕ್ ಶೀಟ್, 10th ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದು, ಡ್ರೈವಿಂಗ್ ಲೈಸೆನ್ಸ್. ಹಾಗೆ ಪ್ರೂಫ್ ಆಫ್ ರೆಸಿಡೆನ್ಸ್ ಅಂದರೆ ಎಲ್ಲಿ ವಾಸವಾಗಿದ್ದಾನೆ ಅದನ್ನ ವೆರಿಫೈ ಮಾಡಲಿಕ್ಕೆ. ಸೊ ಹಾಗಾಗಿ ಪ್ರೂಫ್ ಆಫ್ ರೆಸಿಡೆನ್ಸ್ ಯಾವುದ್ಯಾವುದು ಅಂತ ಹೇಳಿದ್ರೆ ಬ್ಯಾಂಕ್ ಪಾಸ್ಬುಕ್. ಬ್ಯಾಂಕ್ ಪಾಸ್ಬುಕ್ ಏನಿರುತ್ತೆ ಸೊ ಅದರಲ್ಲಿ ಅಡ್ರೆಸ್ ಇರುತ್ತೆ, ದ ಅಡ್ರೆಸ್ ಆಫ್ ದ ಹೌಸ್. ಸೊ ಅದರ ಬೇಸಿಸ್ ಮೇಲೆ ಪ್ರೂಫ್ ಆಫ್ ರೆಸಿಡೆನ್ಸ್ನ ಚೆಕ್ ಮಾಡ್ತಾರೆ. ವೋಟರ್ ಐ ಡಿ ಕಾರ್ಡ್. ಸೊ ಯುವರ್ ವೋಟರ್ ಐ ಡಿ ಕಾರ್ಡ್, ನೀವು ವೋಟರ್ ಐ ಡಿ ಕಾರ್ಡ್ ಏನಿರುತ್ತಲ್ಲ ಅದರಲ್ಲಿ ನೀವು ಯಾವ ವಿಲೇಜಿಗೆ ಸೇರಿದವರು ಅಥವಾ ಯಾವ ವಾರ್ಡ್ಗೆ ಸೇರಿದವರು, ಇದೆಲ್ಲ ಇಟ್ ವಿಲ್ ಬಿ ದೇರ್ ಇನ್ ದ ವೋಟರ್ ಐ ಡಿ ಕಾರ್ಡ್. ಸೊ ಆನ್ ದ್ಯಾಟ್ ಬೇಸಿಸ್ ಆಲ್ಸೋ the residence address will can be checked. Ration card, passport, utility bills, that is telephone bill, electricity bill, ವಾಟರ್ ಬಿಲ್, ಗ್ಯಾಸ್ ಬಿಲ್ ಅಥವಾ ಎಲ್ ಐ ಸಿ ಪಾಲಿಸಿ ರಿಸಿಟ್ ಏನಿರುತ್ತಲ್ಲ, ಸೊ ಇದು ದೀಸ್ ಡಾಕ್ಯುಮೆಂಟ್ಸ್ ಆಕ್ಟ್ ಆಸ್ ಪ್ರೂಫ್ ಆಫ್ ರೆಸಿಡೆನ್ಸ್ ಪ್ರೂಫ್ ಆಗಿ ಇವೆಲ್ಲ ಡಾಕ್ಯುಮೆಂಟ್ಸ್ನ ಬ್ಯಾಂಕ್ಸ್ ಯಾವ್ದಾದ್ರು ಕೇಳ್ತವೆ. ನೆಕ್ಸ್ಟ್ ಇದರಲ್ಲಿ ಯಾವ್ದಾದ್ರು ಒಂದು ಸಬ್ಮಿಟ್ ಮಾಡಿದ್ರೆ ಆಯಿತು. ಪ್ರೂಫ್ ಆಫ್ ಏಜಿಗೆ 10th ಮಾರ್ಕ್ಸ್ ಕಾರ್ಡ್ ಕೊಟ್ಟರೆ ಆಯ್ತು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟರೆ ಆಯ್ತು. ಐಡೆಂಟಿಟಿ ಪ್ರೂಫಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಂತೇನಿಲ್ಲ. ದ ಬಾರೋವರ್ ಕ್ಯಾನ್ ಸಬ್ಮಿಟ್ ಎನಿ ಆಫ್ ದ ಡಾಕ್ಯುಮೆಂಟ್ಸ್ ಲೈಕ್ ಪಾನ್ ಕಾರ್ಡ್ ಕೊಡ್ಬೋದು ಅಥವಾ ಪಾಸ್ಪೋರ್ಟ್ ಕೊಡ್ಬೋದು, ಹೀಗೆ ಎಲ್ಲದೂ ಬೇಕಂತೇನಿಲ್ಲ. ನೆಕ್ಸ್ಟ್ ಇನ್ಕಮ್ ಡಾಕ್ಯುಮೆಂಟ್ಸ್ ಫಾರ್ ಸ್ಯಾಲರಿಡ್ ಇಂಡಿವಿಜುವಲ್ಸ್. ದಿಸ್ ಇಸ್ ಇಂಪಾರ್ಟೆಂಟ್. ಸುಮ್ಮನೆ ಸಾಲ ಕೊಡಲ್ಲ ಎಲ್ಲರಿಗೆ. ಯಾರೆಲ್ಲ ಬ್ಯಾಂಕ್ನ ಅಪ್ರೋಚ್ ಆಗ್ತಾರೆ ಹೌಸಿಂಗ್ ಲೋನಿಗೆ ಎಲ್ಲರಿಗೂ ಸಾಲ ಕೊಡಲ್ಲ. The financial institutions or banks will consider the ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಫ್ ದ ಬೊರೋರ್. ಅಂದರೆ ಯಾರು ಬೊರೋರ್ ಇದ್ದಾನೆ ಅವನ ಫಿನಾನ್ಷಿಯಲ್ ಸ್ಟೆಬಿಲಿಟಿನ ಚೆಕ್ ಮಾಡ್ತಾರೆ. ಸೊ ಹೇಗೆ ಚೆಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಸ್ಯಾಲರಿಡ್ ಎಂಪ್ಲಾಯೀಸ್ ಕೇಸಲ್ಲಿ ದ ಬ್ಯಾಂಕ್ಸ್ ವಿಲ್ ಆಸ್ಕ್ ಫಾರ್ ಸ್ಯಾಲರಿ ಸ್ಲಿಪ್ ಆಫ್ 2 months ಪೇ ಸ್ಲಿಪ್ ಕೇಳ್ತಾರೆ, 2 ತಿಂಗಳ ಪೇ ಸ್ಲಿಪ್. ಹಾಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಆಫ್ 3 years, ಐ ಟಿ ರಿಟರ್ನ್ಸ್ 3 years ಅಂದರೆ 3 ವರ್ಷದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಕೇಳ್ತಾರೆ. ಫಾರ್ಮ್ 16 ಅಂತ ಇದೆ, ಇಟ್ ವಿಲ್ ಬಿ ಇಶ್ಯೂಡ್ ಬೈ ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್. ಅವನು ಒಬ್ಬ ಎಂಪ್ಲಾಯಿ, ಸ್ಯಾಲರಿಡ್ ಎಂಪ್ಲಾಯಿ ಎಲ್ಲಿ ವರ್ಕ್ ಮಾಡ್ತಾ ಇರ್ತಾನಲ್ಲ, ಸೊ ಆ ಇನ್ಸ್ಟಿಟ್ಯೂಷನ್ನ ಹೆಡ್ ಈ ಫಾರ್ಮ್ 16ನ ಇಶ್ಯೂ ಮಾಡ್ತಾರೆ. ಸೊ ದ ಬ್ಯಾಂಕ್ಸ್ ಮೇ ಆಸ್ ಫಾರ್ ಫಾರ್ಮ್ 16 ಸರ್ಟಿಫೈಡ್ ಲೆಟರ್ ಫ್ರಮ್ ಎಂಪ್ಲಾಯರ್. ಅಂದರೆ ಈ ಎಂಪ್ಲಾಯಿ ನಮ್ಮ ಒಂದು ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಎಂಪ್ಲಾಯರ್ ಸರ್ಟಿಫಿಕೇಟ್ ಕೊಡ್ತಾರೆ. ಇವನ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ಬಾರೋಯಿಂಗ್ ದ ಲೋನ್. ಸ್ಯಾಲರಿ ಸ್ಲಿಪ್ ಆಫ್ ಲಾಸ್ಟ್ 2 months, 2 ತಿಂಗಳ ಹಿಂದಿನ ಅಂದರೆ ರೀಸೆಂಟ್ ಸ್ಯಾಲ್ರಿ ಸ್ಲಿಪ್ ಆಫ್ 2 months ಅಂದರೆ ರೀಸೆಂಟ್ ಅಂದರೆ ಹಿಂದೆ ಯಾವುದೋ 2 ವರ್ಷದ ಹಿಂದೆ ಪೇ ಸ್ಲಿಪ್ ಎಲ್ಲ ಆಗಲ್ಲ, ಒಂದು ರೀಸೆಂಟ್ 2 ತಿಂಗಳ ಪೇ ಸ್ಲಿಪ್ ಅಂತ ಕೊಡಬೇಕಾಗುತ್ತೆ. ಇನ್ಕ್ರಿಮೆಂಟ್ ಯಾವ್ದಾದ್ರು ಪ್ರಮೋಷನ್ ಲೆಟರ್ ಇದ್ರೆ ಇವನ್ ದಟ್ ಹ್ಯಾಸ್ ಟು ಬಿ ಸಬ್ಮಿಟೆಡ್. ಐ ಟಿ ರಿಟರ್ನ್ಸ್ ಆಫ್ ಪಾಸ್ಟ್ 3 years, 3 ವರ್ಷದ ಐ ಟಿ ರಿಟರ್ನ್ಸ್ ಏನಿರುತ್ತಲ್ಲ, ಇವನ್ ದಟ್ ಆಕ್ಟ್ಸ್ ಆಸ್ ಎ ಡಾಕ್ಯುಮೆಂಟ್ ಫಾರ್ ಬಾರೋಯಿಂಗ್ ದ ಲೋನ್. ಆ್ಯಂಡ್ ಇನ್ ಕೇಸ್ ಆಫ್ ಸೆಲ್ಫ್ ಎಂಪ್ಲಾಯ್ಡ್ ಕೇಸಲ್ಲಿ ಹೇಗೆ ಅವನಿಗೆ ಎಷ್ಟು ಲೋನ್ನ ಕೊಡ್ಬೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡುವಂಥದ್ದು ಅವನ ಫಿನಾನ್ಷಿಯಲ್ ಪೊಸಿಷನ್ ಮೇಲೆ. ಒನ್ಸ್ ಅಗೇನ್, ಸೊ ಸೆಲ್ಫ್ ಎಂಪ್ಲಾಯ್ಡ್ ಸ್ವ ಉದ್ಯೋಗದಲ್ಲಿ ಯಾರು ಇರ್ತಾರೆ, ಸೊ ಅವರ ಫಿನಾನ್ಷಿಯಲ್ ಪೊಸಿಷನ್ನ ಹೇಗೆ ಚೆಕ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ ಅಂತ ಹೇಳಿದ್ರೆ, ಬೈ ಗೋಯಿಂಗ್ ಥ್ರೂ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆಫ್ ದ ಬಿಸ್ನೆಸ್ ಆಫ್ ಸಚ್ ಪರ್ಸನ್ಸ್. ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ಯಾರು ಇರ್ತಾರೆ ಅವರೇನೋ ಬಿಸ್ನೆಸ್ಸಲ್ಲಿ ಇರ್ತಾರೆ, ಪ್ರೊಫೆಷನಲ್ ಇರ್ತಾರೆ, ಸೊ ಅವ್ರು ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿರ್ತಾರೆ. ಸೊ ಅದರ ಬೇಸಿಸ್ ಮೇಲೆ ದ ಕ್ವಾಂಟಮ್ ಆಫ್ ಲೋನ್ ವಿಲ್ ಬಿ ಡಿಸೈಡೆಡ್. ಹೌ ಮಚ್ ಹೌಸಿಂಗ್ ಲೋನ್ is to be issued, that will be decided. And also income tax returns, once again income tax returns ಕೂಡ ಕೇಳ್ತಾರೆ. And in respect of balance sheet and profit and loss account, this is also important. The balance sheet and profit and loss account certified by CA is to be submitted to the financial institution or bank ಅಥವಾ financial institution ಗೆ ಈ ಸಿ ಎ ಏನು ಸರ್ಟಿಫೈ ಮಾಡಿರ್ತಾರೆ ಆ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಸಬ್ಮಿಟ್ ಮಾಡಬೇಕು. ಇವ್ರು ಯಾವುದೋ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇವರು ಏನು ಪ್ರಿಪೇರ್ ಮಾಡಿರ್ತಾರೆ, ಬಿಸ್ನೆಸ್ ಅಥವಾ ಯಾರು ಸೆಲ್ಫ್ ಎಂಪ್ಲಾಯ್ಡ್ ಯಾರು ಇರ್ತಾರೆ ಅವ್ರು ಏನು ಪ್ರಿಪೇರ್ ಮಾಡಿರ್ತಾರೆ, ದಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸರ್ಟಿಫೈಡ್ ಬೈ ಸಿ ಎ, that document will be considered for sanctioning the loan. Next is property documents. Yes, once again, why the borrower is borrowing the loan, that you have to understand. Either for purchase of house property or construction of house property or repairs, renovation, reconstruction, ಈ ಪರ್ಪಸ್ಗೆ ಲೋನ್ನ ಬಾರೋ ಮಾಡ್ತಾ ಇರುವಂಥದ್ದು. ಸೊ ಕೆಲವೊಂದು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ರೈಟ್ ನಾವು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡಿಫ್ರಾಡ್ ದ ಬ್ಯಾಂಕ್ಸ್ ಅಥವಾ ಬ್ಯಾಂಕ್ಸಿಗೆ ಮೋಸ ಮಾಡೋದು ಕಷ್ಟ. ಮೊದಲೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ, ಹೌಸಿಂಗ್ ಲೋನ್ ಅಂತ ತೊಗೊಳೋದು, ಅದನ್ನ ಎಲ್ಲೋ ಇನ್ವೆಸ್ಟ್ ಮಾಡೋದು, ವೆಹಿಕಲ್ ತೊಗೊಳೋದು ಅಥವಾ ಬೇರೆ ಏನೋ ಪ್ರಾಪರ್ಟಿನ ಪರ್ಚೇಸ್ ಮಾಡುವಂಥದ್ದು, ಹೀಗೆ ಆ ಪರ್ಪಸ್ಗೆ ಯುಟಿಲೈಸ್ ಮಾಡ್ತಾ ಇಲ್ಲ. ಬಟ್ ರೈಟ್ ನಾವು ದ ಬ್ಯಾಂಕ್ಸ್ have become too strict regarding
ಫಾರ್ ವಾಟ್ ಪರ್ಪಸ್ ದ ಲೋನ್ ಇಸ್ ಬೋರೋಡ್, ಅದಕ್ಕೆ ಯುಟಿಲೈಸ್ ಆಯಿತೋ ಇಲ್ಲೋ ಅಂತ ಹೇಳಿಬಿಟ್ಟು ಅದನ್ನ ಚೆಕ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ನು ಕೇಳ್ತಾರೆ. ಸೊ ಅಲಾಂಗ್ ವಿತ್ ದ ಡಾಕ್ಯುಮೆಂಟ್ಸ್ ವಿಚ್ ಐ ಹ್ಯಾಡ್ ಎಕ್ಸ್ಪ್ಲೈನ್ಡ್ ಇನ್ ದ ಪ್ರೀವಿಯಸ್ ಸ್ಲೈಡ್ಸ್, ದ ಬ್ಯಾಂಕ್ಸ್ ವಿಲ್ ಆಲ್ಸೋ ಆಸ್ಕ್ ಫಾರ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ. ಯಾವ ರೀತಿ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ, ಎನ್ ಒ ಸಿ ಫ್ರಮ್ ಸೊಸೈಟಿ ಆರ್ ಬಿಲ್ಡರಿಂದ ಎನ್ ಒ ಸಿನ ಕೇಳ್ತಾರೆ. ಸೊ ಇಟ್ ಇಸ್ ಈ ಎನ್ ಒ ಸಿ ಏನಿದೆ ಅಲ್ಲ, ಎನ್ ಒ ಸಿ ಫ್ರಮ್ ಸೊಸೈಟಿ ಆರ್ ಬಿಲ್ಡರ್ ಅಂತ ಹೇಳಿದ್ರೆ ಇಟ್ ಇಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ಅದು ನೋ ನೋ ಡ್ಯೂ ಅಂತ ಈಗ ನಮ್ಮಲ್ಲಿ ಹೇಳ್ತೀವಿ, ಇಟ್ ಇಸ್ ಕಾಲ್ಡ್ ಆಸ್ ನೋ ಡ್ಯೂ. ಈಗ ಅದೇ ರೀತಿ ಸೊಸೈಟಿ ಅಥವಾ ಬಿಲ್ಡರ್ ಯಾರಿರ್ತಾನೆ, ಈಗ ಅವ್ರು ಕೂಡ ಎನ್ ಒ ಸಿ ಅಂತ ಇಶ್ಯೂ ಮಾಡ್ತಾರೆ ಟು ದ ಬೈಯರ್, ಯಾರು ಹೋಮ್ ಬೈಯರ್ ಇದ್ದಾರೆ ಅವರಿಗೆ ಇಶ್ಯೂ ಮಾಡ್ತಾರೆ. ಸೊ that NOC is to be submitted to the banks or financial institution. A detailed estimate of the cost of construction of the house, that is how much is uh, the purchase value of the house, that price ಎಷ್ಟಕ್ಕೆ ಮನೆನ ಪರ್ಚೇಸ್ ಮಾಡ್ತಾ ಇದ್ದೀರಾ, ಆ ಪರ್ಚೇಸ್ ಪ್ರೈಸ್ನ ಸಂಬಂಧಪಟ್ಟಾಗೆ ಡಾಕ್ಯುಮೆಂಟ್ಸ್ನ ಬ್ಯಾಂಕ್ಸಿಗೆ ಸಬ್ಮಿಟ್ ಮಾಡಬೇಕು. ಹಾಗೆ ಹೌ ಮಚ್ ಇಸ್ ದ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ದ ಹೌಸ್, ರಿಗಾರ್ಡಿಂಗ್ ದ್ಯಾಟ್ ಎಸ್ಟಿಮೇಟ್ ಕಾಸ್ಟ್ ವಿ ಡೋಂಟ್ ನೋ. ಯಾಕಂದರೆ ಮನೆ ಕನ್ಸ್ಟ್ರಕ್ಷನ್ ಅಂತ ಹೇಳೋದು ವಿದಿನ್ ಫೋರ್ಟ್ ನೈಟ್ ಆಗಲ್ಲ. ಮನೆ ಕನ್ಸ್ಟ್ರಕ್ಷನ್ ಇಟ್ ಟೇಕ್ಸ್ ಕನ್ಸಿಡರಬಲ್ ಟೈಮ್. ಸೊ ದ ಬ್ಯಾಂಕ್ಸ್ ಆಸ್ಕ್ ಫಾರ್ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ದ ಹೌಸ್. ಮನೆ ಕಟ್ಟಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಒಂದು ಎಸ್ಟಿಮೇಟ್ ಕೊಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಾಗೆ ಎ ಡಿಟೇಲ್ಡ್ ಎಸ್ಟಿಮೇಟ್ ಇಸ್ ಟು ಬಿ ಗಿವನ್. ಡಿಟೇಲ್ಡ್ ಎಸ್ಟಿಮೇಟ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕನ್ಸಿಡರ್ ದ ಕಾಸ್ಟ್ ಆರ್ ಪ್ರೈಸ್ ಆಫ್ ಎವ್ರಿಥಿಂಗ್ ವಿಚ್ ವಿಲ್ ಬಿ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ದ ಹೌಸ್. ಅದು ಏನೆಲ್ಲ ಮೆಟೀರಿಯಲ್ಸ್ ಬೇಕು ಎಲ್ಲದೂ ಕೂಡ. ರಿಜಿಸ್ಟರ್ಡ್ ಸೇಲ್ ಡೀಡ್, ಅಲಾಟ್ಮೆಂಟ್ ಲೆಟರ್ ಆರ್ ಸ್ಟ್ಯಾಂಪ್ಡ್ ಅಗ್ರಿಮೆಂಟ್ ಆಫ್ ಸೇಲ್ ವಿತ್ ದ ಬಿಲ್ಡರ್. ಅಂದರೆ ಏನು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇರುತ್ತೆ. ಈಗ ನೀವು ಮನೆ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದಾಗ ಒಂದು ಫುಲ್ ಅಮೌಂಟ್ ಕೊಡೋ ಸಾಧ್ಯತೆ ಇರುತ್ತೆ, ಅಥವಾ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಂಜಿನಿಯರಿಗೆ ಫುಲ್ ಅಮೌಂಟ್ ಕೊಡೋ ಸಾಧ್ಯತೆ ಇರುತ್ತೆ. ಓವರಲ್ ಆಗಿ ಯಾರು ಈ ರೀತಿ ಇಂಜಿನಿಯರ್ ಅಥವಾ ಯಾರು ಸೆಲ್ಲರ್ ಇದ್ದಾನೆ ಅವನ ಹತ್ರ ಓರಲ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದ ರಿಟರ್ನ್ ಡಾಕ್ಯುಮೆಂಟ್, ಅಥವಾ ಇಟ್ ವಿಲ್ ಬಿ ಮೆನ್ಷನ್ ಇನ್ ದ ರಿಟರ್ನ್ ಅಗ್ರಿಮೆಂಟ್. ಈ ರಿಟರ್ನ್ ಡಾಕ್ಯುಮೆಂಟ್ ಅಥವಾ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಏನಿರುತ್ತಲ್ಲ ದ್ಯಾಟ್ ಹ್ಯಾಸ್ ಟು ಬಿ ಸಬ್ಮಿಟೆಡ್ ಆ್ಯಂಡ್ ಇಟ್ ಶುಡ್ ಬಿ ಪ್ರಾಪರ್ಲಿ ಸ್ಟ್ಯಾಂಪ್ಡ್. ಸರ್ಟಿಫಿಕೇಟ್ ಆಫ್ ಆಕ್ಯುಪೆನ್ಸಿ ಇನ್ ಕೇಸ್ ಆಫ್ ರೆಡಿ ಟು ಮೂವ್ ಇನ್ ಪ್ರಾಪರ್ಟೀಸ್. ಅಂದರೆ ಮನೆ ಕಟ್ಟಾಗಿರುತ್ತೆ, ನೀವು ರೆಡಿ ಮನೇನ ನೀವೇನು ಕನ್ಸ್ಟ್ರಕ್ಟ್ ಮಾಡಲಿಕ್ಕಿಲ್ಲ, ಮನೆ ಎಲ್ಲ ಕಟ್ಟಾಗಿರುತ್ತೆ. ಸೊ ನೀವು ಆ ರೀತಿ ಮನೆಯೆಲ್ಲರೂ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ರೆಡಿ ಟು ಮೂವ್ ಇನ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಯು ಆರ್ ನಾಟ್ ಗೋಯಿಂಗ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದ ಹೌಸ್. ಮನೆ ಕಟ್ಟಿರ್ತಾರೆ, ನೀವು ಡೈರೆಕ್ಟ್ ಮನೇನ ಪರ್ಚೇಸ್ ಮಾಡಿರ್ತೀರ. ಸೊ ಅದ್ರ ಕೇಸಲ್ಲಿ ನೀವು ಬೈ ಮಾಡೋಕ್ಕಿಂತ ಮುಂಚೆ ಯಾರು ಮನೆ ಸೆಲ್ ಮಾಡೋನಿರ್ತಾನಲ್ಲ ಅವನ ಹತ್ರ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂತ ತೊಗೊಂಡಿರ್ತೀರ. ಸೊ ದ್ಯಾಟ್ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಸ್ ಟು ಬಿ ಸಬ್ಮಿಟೆಡ್ ಟು ದ ಬ್ಯಾಂಕ್ಸ್. Receipts of the advance payments made towards the purchase of flat, original document, that is in order to purchase flat or house properties ಯಾವುದೇ ಆಗಿರ್ಬೋದು. ಸೊ ಅದ್ರ ಕೇಸಲ್ಲಿ ಫಸ್ಟಿಗೆ ಅಡ್ವಾನ್ಸ್ ಅಂತ ಕೊಟ್ಟಿರ್ತಾನೆ. ನೆಕ್ಸ್ಟ್ ಯಾಕಂದರೆ ಸಡನ್ನಾಗಿ ಫುಲ್ ಅಮೌಂಟ್ ಎಲ್ಲರೂ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅಡ್ವಾನ್ಸ್ ಕೊಟ್ಟಿರ್ತೀರ. ಸೊ ಆ ಅಡ್ವಾನ್ಸಿಗೆ ಸಂಬಂಧಪಟ್ಟ ಹಾಗೆ ಸೆಲ್ಲರ್ ಏನು ರಿಸಿಟ್ ಇಶ್ಯೂ ಮಾಡಿರ್ತಾನಲ್ಲ ದಟ್ ರಿಸಿಟ್ ಹ್ಯಾಸ್ ಟು ಬಿ ಸಬ್ಮಿಟೆಡ್ ಟು ದ ಬ್ಯಾಂಕ್ಸ್. ನೆಕ್ಸ್ಟ್, an approved copy of the building plan. The copy of building plan is to be submitted. Land tax receipt and possession certificate as issued by the revenue authority. Land tax receipt, ಈಗ ಕಂದಾಯ ಅಂತ ಪೇ ಮಾಡ್ತೀವಿ ಟು ದ ಲೋಕಲ್ ಅಥಾರಿಟಿ ಆರ್ ರೆವೆನ್ಯೂ ಅಥಾರಿಟಿ, that has to be submitted. And if when full payment is made, ಫುಲ್ ಪೇಮೆಂಟ್ ಆಯಿತು ಅಂತ ಹೇಳಿದವಾಗ ಪೇಮೆಂಟ್ ಏನಂದರೆ ಚೆಕ್ ಅಥವಾ ಯಾರು ಕ್ಯಾಶಲ್ಲಿ ಕೊಡೋಕ್ಕೆ ಸಾಧ್ಯತೆ ಕಡಿಮೆ, ಹ್ಯೂಜ್ ಅಮೌಂಟ್ ಇದ್ದವಾಗ ಕ್ಯಾಶಲ್ಲಿ ಕೊಡೋ ಸಾಧ್ಯತೆ ಕಡಿಮೆ. ಸೊ ಏನು ಮಾಡಿರ್ತಾರೆ, ಈದರ್ ಥ್ರೂ ಚೆಕ್ ಆರ್ ಥ್ರೂ ಬ್ಯಾಂಕ್ ಟ್ರಾನ್ಸ್ಫರ್ ಥ್ರೂ ಪೇಮೆಂಟ್ ಮಾಡಿರ್ತಾರೆ. ದ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಏನಿರುತ್ತಲ್ಲ ಮೇಕಿಂಗ್ ಫುಲ್ ಪೇಮೆಂಟ್, ಸೊ ಆ ಸ್ಟೇಟ್ಮೆಂಟ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ವಿಚ್ ಆರ್ ಟು ಬಿ ಸಬ್ಮಿಟೆಡ್ ಟು ದ ಬ್ಯಾಂಕ್ಸ್